ಮದುವೆ ಹುಟ್ಟುಹಬ್ಬದ ಶುಭಾಶಯಗಳು. ಇದು ಹುಟ್ಟುವ ಹಬ್ಬಕ್ಕಿಂತ ಒಂಥರ ಮದುವೆ ಸಂಭ್ರಮ ತರ ಇದೆ. ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಇದು ಏನಿಲ್ಲ, ಎಲ್ಲಾರು ದುಡ್ಡು ಸಂಪಾದನೆ ಮಾಡಿದ್ರೆ ನಾನು ಜನ ಸಂಪಾದನೆ ಮಾಡಿದ್ದೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ಜನವೇ ಇವತ್ತು ನನ್ನ, ನೀವು ನೋಡ್ತಾ ಇದೀರಲ್ಲ ಜನ ಯಾವ ತರ ಅಂತ. ನಾನೇನು ಸಂಪಾದನೆ ಮಾಡಿಲ್ಲ, ಜನನ್ ಸಂಪಾದನೆ ಮಾಡಿದ್ದೀನಿ. ಇವಾಗ ತಾನೇ ನಮ್ಮ ಬೈರ್ತಿ ಬಸವರಾಜಣ್ಣ ಬಂದು ನನ್ಗೆ ಆಶೀರ್ವದಿಸಿ ಹೋಗಿದ್ದಾರೆ. ಬೆಳಗ್ಗೆ ಏನು ನಮ್ಮ ಕೆಂಪೇಗೌಡ ಇದಿದೆ ಪುಸ್ತಕ ಇದೆಯಲ್ಲ, ಅಲ್ಲಿಗೆ ಹೋಗಿ, ಯಾಕಂದ್ರೆ ಈ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಮಹಾನ್ ಭಾವ ಕೆಂಪೇಗೌಡರ ಕೊಡುಗೆ ಜಾಸ್ತಿ ಇದೆ. ಹೋಗಿ ಅವರ ಪುಸ್ತಳಿಗೆ ಒಂದು ಹಾರ ಹಾಕಿ ಪೂಜೆ ಮಾಡಿ ಬಂದು, ಈಗ ತಾನೇ ಬಂದು MLA ಅವ್ರು ಹೋಗಿದ್ದಾರೆ. MLA ಅವ್ರು ಬಂದು ಈಗ ಹೋದ್ರು, ಆಶೀರ್ವದಿಸವ್ರೆ. ಜನ ನೋಡಿದ್ರಲ್ಲ ಏನ್ ಜನ ಇಷ್ಟು ಅಂತ ಹೇಳಿದ್ರೆ, ದುಡ್ಡು ಸಂಪಾದನೆ ಮಾಡೋಕ್ಕಿಂತ ಜನನ್ ಸಂಪಾದನೆ ಮಾಡ್ಬೇಕಂತ ದೊಡ್ಡವರು ಹಿರಿಯರು ಹೇಳಿದ್ದಾರೆ. ಅದ್ ಮಾಡಿದೀನಿ. ಇವತ್ತು GB ಎಲೆಕ್ಷನ್ ಹತ್ರ ಬರ್ತಾ ಇದೆ. ಜನ ಏನು ವಿಜಯನಗರನೇ ದೊಡ್ಡದಿತ್ತು, ವಿಜಯನಗರ ಈಗ 4 ಭಾಗ ಇದೆ. ಒಂದು ಭಾಗ ಬಂದು ದೂರವಾಣಿ ನಗರ 18 ವಾರ್ಡು. ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ, ದೂರವಾಣಿ ನಗರ ನನ್ನ ಮನೆ ಯಾವ ವಾರ್ಡ್ಗೆ ಬರುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಅವತ್ತು ದೂರವಾಣಿ ನಗರ ಬಂದಿದೆ, ಜನರಲ್ ಇದೆ. ಏನು ನಮ್ಮ ಒಂದು ನಮ್ಗೆ ಕ್ಯಾಸ್ಟ್ಗೆ ಆಗುತ್ತೆ. ಅದರಿಂದ ಅವತ್ತಿನ ಇದು ನಮ್ಗೆ ಆಗಿಲ್ಲ ಅಂದ್ರೆ ನಾನು ಆಗ್ತಾ ಇರಲ್ಲ, ನಮ್ಗೆ ಆಗ್ತಾ ಇದ್ದೆ. ಮತ್ತೆ ಇನ್ನೊಂದು, ನಾನು ಯಾವುದೇ ಅಲಿಗೇಷನ್ ಇಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಏನು ಅಲಿಗೇಷನ್ ಮೇನ್ ಇರಬಾರ್ದು. ಬಿಜೆಪಿ ಸಿದ್ಧಾಂತ, ಬಸವರಾಜಣ್ಣ ಸಿದ್ಧಾಂತಗಳು ಏನಂದ್ರೆ ಯಾರು ಅಲಿಗೇಷನ್ ಇರೋದು ಕೊಡಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ. ಇವತ್ತು ನಾನು ನೀಟ್ ವೈಟ್ ಪೇಪರ್ ತರ ಇದ್ದೀನಿ. ಬಸವರಾಜನ ಆಶೀರ್ವಾದ ನನ್ನ ಮೇಲೆ ಇದೆ. ಮತ್ತೆ ಇನ್ನೊಂದು ಪಾರ್ಟಿಗೋಸ್ಕರ ದುಡ್ದಿದ್ದೀನಿ. ಇನ್ನೊಂದು ಈ ಕಡೆ ಒಂದ್ ಕಾಲ ಆ ಕಡೆ ಒಂದ್ ಕಾಲು. ಕೆಲವರು ಹೇಳ್ತಾರೆ ಇಲ್ಲೊಂದ್ ಕಾಲ ಅಲ್ಲೊಂದ್ ಕಾಲಿಕ ಬುದ್ಧಿ ನನ್ನ ಹತ್ರ ಇಲ್ಲ. ಇದ್ರೆ ಬಸವರಾಜನ ಇಲ್ಲ ಅಂದ್ರೆ ಮನೆ, ಆತರ ಬೆಳೆದು ಬಂದಿರಿದ್ದೀನಿ. ಅದರಿಂದ ಎಲ್ಲೋ ಒಂದ್ ಜಾಗದಾಗ ಸಾಹೇಬ್ರವ್ರ ಆಶೀರ್ವಾದ ಮಾಡ್ತೀನಪ್ಪ, ನಿನ್ ಕೆಲಸ ನೀನ್ ಮಾಡು ಅಂತ ಹೇಳಿದಾರೆ. ಆ ವಿಶ್ವಾಸ ಮೇಲೆ ಮತ್ತೆ ಇನ್ನೊಂದ್ ಏನಂದ್ರೆ, ನನಗೆ ರಾಜಕೀಯದಿಂದನೇ ಈ ಜನ ಅಂತಲ್ಲ, ನನ್ನ ಸತತವಾಗಿ ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಜನಸೇವೆ ಅಂತ ಇಷ್ಟ ಇದೆ, ಮಾಡ್ತಾ ಇದ್ದೀನಿ. ಮುಂದೆನೂ ಮಾಡ್ತೀನಿ. ಜನಸೇವೆ, ಜನಾರ್ದನ ಸೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವರಾಜಣ್ಣ. ಜೊತೆಗೆ ಬಹಳಷ್ಟು ಕಡೆ ಒಂದು ಕೇಕ್ ತಿನ್ನೋದು, ಊಟ ಮಾಡೋದು, ಮಧ್ಯದಲ್ಲಿ ಈ ಒಂದು ವಿಶೇಷವಾಗಿರೋ ಸೇವೆ, ಈ ಒಂದು ಆಟೋ ಚಾಲಕರಿಗೆ ಒಂದು ಬಟ್ಟೆ ಕೊಟ್ಟು ಜನ ಸಹಾಯ ಮಾಡಿ ಅವರು ಕಷ್ಟಗಳೆಲ್ಲ ನೋಡ್ಕೊತಾರೆ. ಬಹಳ ಸಂತೋಷ ಪಟ್ಟಿದ್ದಾರೆ. ಈ ಒಂದು ವರ್ಗಕ್ಕೆ ಏನ್ ಹೇಳ್ತೀರಾ ಸರ್? ಸರ್, ನಾನೇನ್ ಹೇಳ್ದಂದ್ರೆ, ಇವತ್ತು ಆಟೋಗಳದ್ದು ಸಮಸ್ಯೆ ಸಿಕ್ಕಾಪಟ್ಟೆ ಐತೆ. ಏನ್ ಹೇಳಿ, ಗ್ಯಾಸ್, ಆಮೇಲೆ ಮನೆ ಇದು ಕಟ್ಟಾಗ ಆಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗೈತೆ. ಆಮೇಲೆ ನಮ್ಮ ಸ್ನೇಹಿತರಿದ್ದಾಗ ಏನಪ್ಪ ಆಟೋದವ್ರಿಗೆ ಹಿಂಗ್ ಸಮಸ್ಯೆ ಇದ್ದಾಗ ಅಂದಾಗ ನಾವೆಲ್ಲ ಸ್ನೇಹಿತರೆಲ್ಲ ಚರ್ಚೆ ಮಾಡಿದಾಗ ಒಂದ್ ಜೊತೆ ಒಂದು ವಸ್ತ್ರ ದಾನ ಮಾಡ್ರಿ, ದಾನ ಅಂದ್ರೆ ಒಂದು ನಮ್ದು ಕೊಡುಗೆ ಇರ್ಲಿ ಅಂದ್ರೆ, ಅದಕ್ಕೆ ನಮ್ಮ ಸ್ನೇಹಿತ ರಮೇಶ್ ಇದ್ಕೊಂಡು ಬೇಡ, ಅದಕ್ಕೆ ಏನ್ ಚಾರ್ಜ್ ಇದೆ ಹೊಲ್ಸೋದು, ಮತ್ತೆ ಇನ್ನೊಂದು ಅದಕ್ಕೂ ಕೊಡು ಅಂದ್ರು. ಅದಕ್ಕೂ ಒಂದು ಕಿರು ಕಾಣಿಕೆ ಕೊಟ್ಟು ಬಟ್ಟೆ ಕೊಟ್ಟಿದ್ದೀನಿ. ಅದು ಬಸವರಾಜಣ್ಣನ ಕೈಗೆ ಕೊಡಿಸಿದ್ದೀನಿ. ಮತ್ತೆ ಏನವ್ರು ಪ್ರತಿ ತಿಂಗಳು ಆ ಸ್ಟಿಕ್ಕರ್, ಬಸವರಾಜಣ್ಣ ಸ್ಟಿಕ್ಕರ್ ಏನ್ ಇಟ್ಕೊಂಡಿದಾರ, ಪ್ರತಿ ತಿಂಗಳು 1000 ರೂಪಾಯಿ ಕೊಡ್ತೀನಿ, ಅದು ಹೇಳಿದೀನಿ. ಪ್ರತಿ ತಿಂಗಳು ಅವ್ರು ಬಂದು ಸ್ಟಿಕ್ಕರ್ ಇರ್ಬೇಕಾದ್ರೆ ಜವಾಬ್ದಾರಿ ಅವ್ರದ್ದು, ಅದಿದ್ರೆ ಅವ್ರಿಗೂ 1000 ರೂಪಾಯಿ ಕೊಡ್ತೀನಿ, ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತೆ ವೈಯಕ್ತಿಕವಾಗಿ ಅವ್ರು ಏನಾರ ಬಂದ್ರೆ ಅದು ಇವತ್ತಲ್ಲ, ನಿರಂತರವಾಗಿ ನಾನು ಸಹಾಯ ಮಾಡ್ಕೊಂಡೇ ಬಂದಿದ್ದೀನಿ. ಇದೆಲ್ಲ ಮಾರ್ಗದರ್ಶನ ಯಾರು ಅಂದ್ರೆ ನಾನು ಬಸವರಾಜಣ್ಣ ಸ್ಫೂರ್ತಿ, ಬಸವರಾಜಣ್ಣನೇ. ಮುಂದೆ ಒಂದು ವಿಷಯ ಸರ್, ನೀವು ಸತ್ಯ ಒಂದು ಸಿದ್ಧತೆಗಳು ಹೇಗೆ? ಸಿದ್ಧತೆ ಅಂದ್ರೆ ಏನ್ ಸರ್? ಸಿದ್ಧತೆ ಏನ್ ಸರ್? ನಾವ್ ಯಾವಾಗ ಸಿದ್ಧವಾಗೇ ಇದ್ದೀವಿ. ಸಿದ್ಧತೆ ಮಾಡ್ಕೊಳ್ಳೋದು ಏನ್ ಬೇಕು ಸರ್? ನಾವು ಯಾವಾಗ ಸಿದ್ಧ. ಏನ್ ಎಲೆಕ್ಷನ್, ನಮ್ಗೆ ಜನ ಬಲ ಇದೆ, ಯಾವುದೇ ಬೇರೆ ಚಟುವಟಿಕೆಗಳಿಲ್ಲ, ಆನೆಸ್ಟ್ ಆಗಿದ್ದೀರಿ. ಏನು ಜನರ ಆಶೀರ್ವಾದ ಇದೆ. ಬಸವರಾಜಣ್ಣ ಒಂದೇ ಒಂದು ಫೋಟೋ ಇಟ್ಕೊಂಡೋದ್ರೆ ಓಟ್ ಗೆದ್ದು ಬಿಡ್ತೀವಿ, ಆ ಮಟ್ಟಕ್ಕಿದೆ ನಮ್ಮ ಹಾಡುಗಳಿಗೆಲ್ಲ. ಬಸವರಾಜಣ್ಣ ಇವತ್ತೇನ್ ನಮ್ಮ ಇಡೀ ಕ್ಷೇತ್ರದಲ್ಲಿ ಯಾವ ಕೆಲಸ ಮಾಡಿಲ್ಲ ಹೇಳಿ? ದೇವಸ್ಥಾನಕ್ಕೆ ಬಿದ್ದೋಗಿದ್ವು, ಎಷ್ಟೋ ದೇವಸ್ಥಾನ ಪುನರ್ಜೀವ ಮಾಡಿಬಿಟ್ರು. ಬಡವರು ಬಗ್ರು ಅವ್ರ ಮನೇಲಿ ಯಾವ ಟೈಮಲ್ಲಿ ಆದ್ರೂ ದುಡ್ಡಿನ ಕಾಸು ಸಹ ಇರೇ ಇರುತ್ತೆ. ಮದುವೆ ಮುಂಜೆ ಮತ್ತೆ ಸಾವು ಗೀವು ಹಾಸ್ಪಿಟಲ್, ಪ್ರತಿ ಒಂದು ಸ್ಕೂಲ್ ಫೀಸು ಎಲ್ಲಾದರೂ ಅಷ್ಟೇ. ಕ್ರಿಶ್ಚಿಯನ್ ಅವ್ರದ್ದು ಅಷ್ಟೇ, ಮುಸಲ್ಮಾನರು ಅಷ್ಟೇ. ನಮ್ಮ ಮುಸಲ್ಮಾನರು ಕ್ರಿಶ್ಚಿಯನ್ ಯಾರಿಗೆ ಹೋದ್ರು ಇಲ್ಲ ಅನ್ನಲ್ಲ ಅಂತ ಮಹಾತ್ಮ. ಅವ್ರು ನಿಟ್ಕೊಂಡು ನಾವು ಮುಂದಕ್ಕೆ ಎಲೆಕ್ಷನ್, GB ಎಲೆಕ್ಷನ್ ಮುಂದಕ್ಕೆ ಹೋದ್ರೆ 100% ನಾವು ಗೆಲ್ತೀವಿ. ಇಲ್ಲ ಅವ್ರ ಬಗ್ಗೆ ನಾವ್ ಹೇಳ್ಬೇಕು, ಯಾಕಂದ್ರೆ ನಾನು
ಸರ್ ಸರ್ ಕೈ ಅಡ್ಡ ಇಡಬೇಡಿ ಸರ್ ಕೈ ಅಡ್ಡ ಇಡಬೇಡಿ ಸರ್ ಸ್ವಲ್ಪ ಪ್ಲೀಸ್ ಸರ್ ಪ್ಲೀಸ್ ಅಡ್ಡ ನಾವಾ ಸರ್ ಸ್ವಲ್ಪ ಕಡೆ ಸರ್ ಅಣ್ಣ ಸ್ವಲ್ಪ ಕಡೆ ಅಣ್ಣ ನಾವು ಅಡ್ಡಗಳು ಬರ್ಬೇಡಿ ಆಯ್ತು ಬಾಣ ಬಾಣ ಸರ್ ಬನ್ನಿ ಬೇಗ ಬೇಗ ಬನ್ನಿ ಹಂಗೆ ಬಂದೋಣ ಹಂಗೆ ಬೇಡ ಬಾಣ ಬೇಗ ಓಕೆ 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 ಸರ್ ಈ ಕಡೆ ಬನ್ನಿ ಸರ್ ಹಿಂಗೆ ಈ ಕಡೆ ಬಂದ್ಬಿಡಿ ಹಂಗೆ ಬೇಡ ಅಣ್ಣ ಸ್ವಲ್ಪ ಬಾಣ ಸಾಹೇಬ್ರೆ ಬನ್ನಿ ಸರ್ ಹಿಂಗೆ ಬಂದ್ಬಿಡಿ ಎಡ್ಗಡೆ ಬನ್ನಿ ತಗೊಂಡು ಅಯ್ಯೋ ಬರೋದೇ ಇಲ್ವಲ್ಲ ಬಾಣ ಬೇಗ ಈ ಕಡೆ ಆಸಡ್ ಬಾಣ ಹಂಗೆ ಕವರ್ ಕೊಟ್ಟಿಲ್ಲ